ವರ್ಸಸ್ ದುರಂಧರ್ 3 ನಿಜವಾ ಈ ಸ್ಫೋಟಕ ಸುದ್ದಿ. ಜೂನ್ನಲ್ಲೇ ದುರಂಧರ್ 3 ರಿಲೀಸ್, ಗ್ಯಾರಂಟಿಯ ಗುದ್ದಿ. ದುರಂಧರ್ ಅಬ್ಬರಕ್ಕೆ ವಿಶ್ವದ ಬಾಕ್ಸ್ ಆಫೀಸ್ ಶೇಕ್ ಆಗಿದೆ. ದುರಂಧರ್ ಎದುರು ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಿದ್ರೆ ಪರಿಣಾಮ ಏನಾಗಿರ್ತಿತ್ತು ಅನ್ನುವ ಚರ್ಚೆ ಕೂಡ ನಡೀತಾ ಇದೆ. ಒಂದೇ ವಾರಕ್ಕೆ ದುರಂಧರ್ 1000 ಕೋಟಿ ಕ್ಲಬ್ ಸೇರಬಹುದು ಅಂತ ಸಿನಿ ಪಂಡಿತರು ಲೆಕ್ಕಾಚಾರ ಹಾಕ್ತಾ ಇರುವ ಹೊತ್ತಲ್ಲೇ ಮತ್ತೊಂದು ಆಘಾತದ ಸುದ್ದಿ ಕೇಳಿ ಬರ್ತಿದೆ. ಜೂನ್ನಲ್ಲಿ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಲಿದ್ದು, ಅದರ ಎದುರು ದುರಂಧರ್ 3 ಸಿನಿಮಾ ರಿಲೀಸ್ ಆಗಲಿದೆ ಅನ್ನೋದು ಈಗಿನ ಹಾಟ್ ಟಾಪಿಕ್. ಈ ಸುದ್ದಿ ನಿಜಾನಾ? ಟಾಕ್ಸಿಕ್ ಮೇಲೆ ದುರಂಧರ್ಗೆ ಕೋಪ ಯಾಕೆ? ಈಗ ಬರ್ತಿದೆ ಸ್ಟೋರಿ, ನೋಡ್ಕೊಂಡು ಬನ್ನಿ. ಟಾಕ್ಸಿಕ್ ವರ್ಸಸ್ ದುರಂಧರ್ 3 ನಿಜವಾ ಈ ಸ್ಫೋಟಕ ಸುದ್ದಿ? ಜೂನ್ನಲ್ಲೇ ದುರಂಧರ್ 3 ರಿಲೀಸ್, ಗ್ಯಾರಂಟಿಯ ಗುದ್ದಿ. ಅಂದುಕೊಂಡಂತೆ ಆಗಿದ್ರೆ ಯಶ್ ನಟನೆಯ ಟಾಕ್ಸಿಕ್ ಮತ್ತು ರಣವೀರ್ ಸಿಂಗ್ ನಟನೆಯ ದುರಂಧರ್ 2 ಸಿನಿಮಾ ಒಂದೇ ದಿನ ಬಿಡುಗಡೆ ಆಗಬೇಕಿತ್ತು. KGF ಮೂಲಕ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದಿದ್ದ ಯಶ್ ಹಾಗೂ ದುರಂಧರ್ ಸಿನಿಮಾದಲ್ಲಿ ಸಾವಿರಾರು ಕೋಟಿ ಬಾಚಿಕೊಂಡಿದ್ದ ರಣವೀರ್ ಸಿಂಗ್ ಎದುರು ಬದುರಾಗಿದ್ದು ಸಹಜವಾಗಿಯೇ ಕುತೂಹಲ ಮೂಡಿಸಿತ್ತು. ಇಸ್ರೇಲ್ ಮತ್ತು ಇರಾನ್ ಯುದ್ಧ ಮುಂದಿಟ್ಟುಕೊಂಡು ಯಶ್ ಅಖಾಡದಿಂದ ಹಿಂದೆ ಸರಿದರು. ಯಶ್ ಆ ನಿರ್ಧಾರ ತೆಗೆದುಕೊಂಡಿದ್ದು ಒಳ್ಳೆಯದ್ದೇ ಆಯಿತು ಅಂತಿದ್ದಾರೆ ಸಿನಿ ಪಂಡಿತರು. ದುರಂಧರ್ 2 ಸಿನಿಮಾದ ಅಬ್ಬರಕ್ಕೆ ಟಾಕ್ಸಿಕ್ ಸಾಕಷ್ಟು ತೊಂದರೆ ಅನುಭವಿಸಬೇಕಾಗ್ತಾ ಇತ್ತು ಅಂತಾರೆ ಬಾಕ್ಸ್ ಆಫೀಸ್ ಅನುಭವಿಗಳು. ಹಲವಾರು ತಿಂಗಳ ಹಿಂದೆಯೇ ಟಾಕ್ಸಿಕ್ ಸಿನಿಮಾದ ಬಿಡುಗಡೆ ದಿನಾಂಕ ಘೋಷಣೆ ಆಗಿತ್ತು. ಆದರೆ ಅದೇ ದಿನಾಂಕವನ್ನು ದುರಂಧರ್ 2 ಟೀಮ್ ಘೋಷಣೆ ಮಾಡಿತು. ಇಬ್ಬರು ಹಿಂದೆ ಸರಿಯುವ ಮಾತುಗಳನ್ನು ಆಡಲೇ ಇಲ್ಲ. ಇಬ್ಬರಿಗೂ ಅದು ತೊಂದರೆ ಆಗುತ್ತೆ ಅಂತ ಗೊತ್ತಿದ್ರೂ ಹಠಕ್ಕೆ ಬಿದ್ದರು. ದುರಂಧರ್ ಮೊದಲ ಭಾಗ ಭಾರೀ ಯಶಸ್ಸು ಕಂಡಿದ್ದರಿಂದ ದುರಂಧರ್ 2 ಸಿನಿಮಾ ಬಗ್ಗೆ ಅವರು ತಲೆ ಕೆಡಿಸಿಕೊಳ್ಳೇ ಇಲ್ಲ. ಅಷ್ಟೊಂದು ವಿಶ್ವಾಸವಿತ್ತು ತಮ್ಮ ಸಿನಿಮಾ ಬಗ್ಗೆ. ದುರಂಧರ್ ಕೇವಲ ಹಿಂದಿಯಲ್ಲಿ ಮಾತ್ರ ಬಿಡುಗಡೆ ಆಗಿತ್ತು. ದುರಂಧರ್ 2 ಸಿನಿಮಾವನ್ನು ಕನ್ನಡವೂ ಸೇರಿದಂತೆ 5-6 ಭಾಷೆಗಳಲ್ಲಿ ಬಿಡುಗಡೆಗೆ ಮುಂದಾದರು. ಸಹಜವಾಗಿಯೇ ಅದು ಟಾಕ್ಸಿಕ್ ಮೇಲೆ ಪರಿಣಾಮ ಬೀರಲಿದೆ ಅಂತ ಅಂದಾಜಿಸಲಾಗಿದೆ. ದುರಂಧರ್ 2 ಸಿನಿಮಾದಿಂದ ತಮಗೆ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ರೂ ಟಾಕ್ಸಿಕ್ ಟೀಮ್ ಕೂಡ ಹಠ ಹಿಡಿದಿತ್ತು. ಕೊನೆಗೆ ಈ ಹಠಮಾರಿತನವನ್ನು ಬಿಡಿಸೋದಕ್ಕೆ ಯುದ್ಧವೇ ಬರಬೇಕಾಯಿತು. ಇದೀಗ ಟಾಕ್ಸಿಕ್ ಸಿನಿಮಾ ಜೂನ್ನಲ್ಲಿ ಬಿಡುಗಡೆಗೆ ಸಿದ್ಧವಾಗಿದೆ. ಅದೇ ತಿಂಗಳಲ್ಲೇ ದುರಂಧರ್ 3 ಸಿನಿಮಾ ರಿಲೀಸ್ ಆಗಲಿದೆ ಅಂತ ಸುದ್ದಿಯೊಂದು ಹರಿದಾಡ್ತಾ ಇದೆ. ದಕ್ಷಿಣ ಭಾರತದ ಕಲಾವಿದನೊಬ್ಬನಿಗೆ ತೊಂದರೆ ಮಾಡೋದಕ್ಕೆ ಅಂತಲೇ ಈ ರೀತಿ ಮಾಡಲಾಗ್ತಾ ಇದೆ ಅಂತ ಹಲವರು ಕಮೆಂಟ್ ಮಾಡಿದ್ದಾರೆ. ಆದರೆ ಅಸಲಿ ಸತ್ಯವೇ ಬೇರೆ ಇದೆ. AI ಮೂಲಕ ಸೃಷ್ಟಿ ಮಾಡಲಾದ ಪೋಸ್ಟರ್ ಅದು. ಅಧಿಕೃತವಾಗಿ ದುರಂಧರ್ ನಿರ್ದೇಶಕ ಆದಿತ್ಯ ಧರ್ ಆಗಲಿ ಅವರ ತಂಡವಾಗಲಿ ಎಲ್ಲಿಯೂ ದುರಂಧರ್ 3 ಬಗ್ಗೆ ಮಾಹಿತಿ ಹಂಚಿಕೊಂಡಿಲ್ಲ. ಕೆಲ ಕಿಡಿಗೇಡಿಗಳು ಮಾಡಿರುವ ಕೃತ್ಯ ಇದೆ ಅಂತ ಹೇಳಲಾಗ್ತಾ ಇದೆ. 3 ತಿಂಗಳಲ್ಲಿ ಸಿನಿಮಾ ಮಾಡೋದಕ್ಕೆ ಹೇಗೆ ಸಾಧ್ಯ? ಖಂಡಿತ ಸಾಧ್ಯವಿಲ್ಲ. ಹಾಗಾಗಿ ಇದೊಂದು ಸುಳ್ಳು ಸುದ್ದಿ ಅಂತ ಗಟ್ಟಿಯಾಗಿ ಹೇಳಬಹುದು. 2 ದೊಡ್ಡ ಸಿನಿಮಾಗಳು ಎದುರು ಬದುರಾದಾಗ ಒಬ್ಬರು ಹಿಂದೆ ಸರಿದುಕೊಂಡ್ರೆ ಅವರಿಗೆ ಒಳ್ಳೆಯದು. ಅದನ್ನು ಯಶ್ ಮಾಡಿದ್ದಾರೆ. ಟಾಕ್ಸಿಕ್ ಕೂಡ ದೊಡ್ಡ ಮಟ್ಟದಲ್ಲಿ ಗೆಲ್ಲುವಲ್ಲಿ 2 ಮಾತಿಲ್ಲ. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.